ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVSE ವ್ಲಾಗ್ಸ್. ಇವತ್ತು ಗುರುವಾರ. ಈ ವಿಡಿಯೋ ಸ್ವಲ್ಪ ನಿಮಗೆ ಲೇಟಾಗಿ ಬರ್ಬೋದು ಅಂತ ಅನಿಸ್ತೈತಿ. ಯಾಕಂದ್ರೆ ಸ್ವಲ್ಪ ಎಡಿಟಿಂಗ್ ಕೂಡ ನನಗೆ ಯಾಕೋ ಲೇಟ್ ಅನಿಸ್ತೈತಿ. ಹಾಗಾಗಿ ನೋಡ್ರಿ, ಇವತ್ತು ಗುರುವಾರ ಅಲ್ಲ. ಬೆಳಗ್ಗೆದ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನೀವಿಲ್ಲಿ ನೋಡ್ಬೋದು, ಬೆಳಗ್ಗಿದ್ದು ಒಂದು ಸ್ವಲ್ಪ ಅನ್ನ ಕೂಡ ಉಳ್ದೈತಿ ನಿನ್ನೆದು. ಮತ್ತು ಬಿಸಿಬೇಳೆಭಾತ್ ಮಾಡೋಣ ಅಂತ ಹೇಳಿ, ಮತ್ತು ತಿಂಡಿಗೆ ಅವಲಕ್ಕಿ ಮಾಡೋಣ ಅಂತ ಹೇಳಿ ಅವಲಕ್ಕಿ ಸ್ವಲ್ಪ ಅನ್ನ ಜಾಸ್ತಿ ಉಳಿದಿತ್ತು. ಅದನ್ನು ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡೀನಿ. ಯಾಕಂದ್ರೆ ನನ್ನ ಮಗ ಊರಿಗೆ ಹೋಗ್ಯಾನ, ಅವನು ಬಿಸಿಬೇಳೆಭಾತ್ ತಿನ್ನಲ್ಲ. ಅವನು ಇಲ್ದಾಗ ನಾವು ಅಷ್ಟೇ ಊಟ ಮಾಡೋದಾದರೆ ಬಿಸಿಬೇಳೆಭಾತ್ ಮಾಡ್ಕೊತೀನಿ. ಬಿಸಿಬೇಳೆಭಾತ್ ಪೌಡ್ರು ಮತ್ತು ಪುಳಿಯೋಗರೆ ಪೌಡ್ರು ಎರಡು ತೊಗೊಂಡು ಬಂದೇನಿ. ಈ ಸಲ ಎರಡು ಖಾಲಿಗಿತ್ತು ಅಂತಂದು. ನೀವು ನೋಡ್ಬೋದು, ಸ್ವಲ್ಪ ಉದ್ದಿನಬೇಳೆ ಹೆಸರು ಬೇಳೆನ ಹುರ್ಕೊಂಡಿದ್ದೀನಿ. ಯಾಕಂದರೆ ಬಿಸಿಬೇಳೆಭಾತಿಗೆ ಅವನ್ನೆರಡನ್ನು ಸ್ವಲ್ಪ ಹುರಿದು ಹಾಕಿದ್ರೆ ಟೇಸ್ಟ್ ಬೇರೆ ಆಗ್ತೈತಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅಂತಲೇ ಹೇಳ್ತೀನಿ ನಾನು. ಹಾಗಾಗಿ ಸ್ವಲ್ಪ ಹೆಸರುಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆನ ನಾನು ಹುರಿದು ಹಾಕಿದ್ದೆ. ಮತ್ತು ಮಧ್ಯಾಹ್ನ ಊಟ ಆದಮೇಲೆ ಮಜ್ಜಿಗೆ ಮಾಡಿ ಕುಡಿಯೋಣ ಅಂತ ಹೇಳಿ ಸ್ವಲ್ಪ ಮೊಸರಿತ್ತು, ಅದನ್ನು ಕೂಡ ಮಜ್ಜಿಗೆ ಕಡೆದು ಇಟ್ಟೆ. ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಈಗ ಕುಕ್ಕರಲ್ಲಿ ಹೆಸರುಬೇಳೆ ಉದ್ದಿನಬೇಳೆ ಹುರಿದಿದ್ನೆಲ್ಲ ಅವನ್ನ ಹಾಕಿ, ಸ್ವಲ್ಪ ತೊಗರಿಬೇಳೆ ಹಾಕಿ, ಅನ್ನ ಇತ್ತಲ್ಲ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿಟ್ಟೀನಿ. ಅಕ್ಕಿ ಹಾಕಿಲ್ಲ, ಯಾಕಂದ್ರೆ ಅನ್ನನೇ ಜಾಸ್ತಿ ಇತ್ತಲ್ಲ ಅದಕ್ಕೆ. ಅನ್ನ ಜಾಸ್ತಿ ಉಳಿದಾಗ ಇದು ಒಂದು ಬಿಸಿಬೇಳೆಭಾತ್ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ. ಯಾಕಂದರೆ ಅನ್ನ ಹಾಕಿದ್ರೂ ಬರ್ತೈತಿ, ಅಕ್ಕಿ ಹಾಕಿದ್ರೂ ಬರ್ತೈತಿ, ಅದೇನು. ಹಾಗಾಗಿ ನಾನು ಸ್ವಲ್ಪ ಅನ್ನನೇ ಜಾಸ್ತಿ ಇತ್ತಲ್ಲ, ಸ್ವಲ್ಪ ಚಿತ್ರಾನ್ನ ಹಚ್ಕೊಂಡು ಇನ್ನೂ ಸ್ವಲ್ಪ ಅನ್ನನ ಅದರಲ್ಲೇ ಹಾಕಿ ಬೇಳೆ ಕಾಳುಗಳನ್ನು ಹಾಕಿಟ್ಟನಿ. ಕಾಳಲ್ಲ, ಬೇಳೆಗಳನ್ನು ಹಾಕಿಟ್ಟನಿ. ಬರೀ ಇವಾಗ ಟಿಫನ್ ಮಾಡ್ತಾ ಇದ್ದೀನಿ ನಾನು. ಟಿಫನ್ ಮಾಡಿ ಮತ್ತು ನೆಕ್ಸ್ಟ್ ಒಂದು ಲೋಟ ಟೀ ಮಾಡ್ಕೊಂಡು ಕುಡಿದು ಮುಂದಿನ ಕೆಲಸ ಮಾಡೋದು ಅಂತ. ವಾರದ ದಿವಸ ಅಮಾವಾಸ್ಯೆ ಹುಣ್ಣಿಮೆಗೆ ಅಷ್ಟೇ ನಾನು ಸ್ನಾನ ಮಾಡಿ ಟಿಫನ್ ಮಾಡೋದು. ಇನ್ನು ಉಳಿದ ದಿವಸ ಕೆಲಸ ಜಾಸ್ತಿ ಇರ್ತೈತಲ್ಲ, ಒಂದು ಹತ್ರ ಬಿಟ್ಟರೆ ಇನ್ನೊಂದು ಹತ್ರ ಕ್ಲೀನಿಂಗ್ ಕೆಲಸ ಅಂತೂ ಏನಾದರೂ ಇದ್ದೇ ಇರ್ತೈತೆ ನನಗೆ. ಮನೆ ದೊಡ್ಡದಾಗ್ತೈತಲ್ಲ ಈಗ, ಅದಕ್ಕೆ. ಹಾಗಾಗಿ ನೋಡ್ರಿ, ಇವೆಷ್ಟು ಪಾತ್ರೆ ಬಿದ್ದಾವು. ಆ ಕಡೆ ಹಾಲು ಕಾಯಕ್ಕಿಟ್ಟೇನಿ, ಈ ಕಡೆ ಟೀ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಹಾಯ್ ಎಲ್ರಿಗೂ. ಬರ್ರಿ, ಇವತ್ತು ಬೆಳಗ್ಗೆ ತಿಂಡಿ ಅವಲಕ್ಕಿ ಎಲ್ಲ ಆಯ್ತಲ್ಲ, ಸ್ನಾನ ಆಯಿತು. ಈಗ ಸ್ನಾನ ಮಾಡಿ ದೇವ್ರ ಪೂಜೆ ಕೂಡ ನಾನು ಮಾಡಿದೆ. ನೋಡಿರಿ, ದೇವ್ರ ಮನೆ ದೇವ್ರು ಕಾಣಿಸ್ತೈತಲ್ಲ, ಪೂಜೆ ಮಾಡಿದ್ದೆ ನೋಡಿರಿ, ಕಾಣಿಸ್ತೈತಲ್ಲಿ. ತೋರಿಸ್ತೇನೆ ಈಗ, ಬರ್ರಿ. ಹಾಗೆ ಈಗ ಬಿಸಿಬೇಳೆಭಾತಿಗೆ ಕುಕ್ಕರನ್ನು ಕೂಗಿಸಿಟ್ಟೇನಿ. ಈಗ ಬಿಸಿಬೇಳೆಭಾತಿಗೆ ಒಗ್ಗರಣೆ ಹಾಕ್ತೀನಿ. ಹಾಗೆ ಹಿಂದೊಂದಿಷ್ಟು ಬಟ್ಟೆ ತೋರಿಸಿಟ್ಟೇನಿ. ಆ ಬಟ್ಟೆ ಕೂಡ ತೊಳೆದು ಹಾಕಿ ಬರ್ತೀನಿ. ತೊಳೆದು ಹಾಕಿ ಬಂದು ಈಗ ಒಂದು ವಿಡಿಯೋ ಅಪ್ಲೋಡ್ ಆಯಿತು. ಏನಿಲ್ಲ, ಇಷ್ಟೇ ಇವತ್ತಿನ ರೂಟೀನ್ ಬ್ಲಾಗ್. ಸಂಜೆ ತನಕ ಇರ್ತೈತಿ. ಇವತ್ತು ಒಂದು ಸ್ವಲ್ಪ ಸಂಜೆ ಹೊರಗಡೆ ಹೋಗೋದೈತಿ ಕೆಲಸ. ಇನ್ನೂ ಸ್ವಲ್ಪ ಹಣ್ಣು ಹಂಪಲೆಲ್ಲ ತೊಗೊಂಡು ಇನ್ನೂ ಒಂದು ಸ್ವಲ್ಪ ಬೇರೆ ಕಡೆ ಇನ್ನೊಂದು ಕೆಲಸ ಐತಿ, ಎಲ್ಲ ಮುಗಿಸ್ಕೊಂಡು ಬರಬೇಕು. 5 ಗಂಟೆ ಅಷ್ಟೊತ್ತಿಗೆ ಹೋಗ್ಬೇಕು. ಅಷ್ಟೊತ್ತಿಗೆ ಈ ಎಲ್ಲ ಕೆಲಸ ಮಾಡಿ ಬಟ್ಟೆ ತೊಳೆದು ಹಾಕಿ ಮತ್ತು ಬಿಸಿಬೇಳೆಭಾತ್ ಮಾಡಿಡ್ತೀನಿ. ಈಗ ಒಗ್ಗರಣೆ ಹಾಕಿಟ್ರೆ ಆಯ್ತು. ಬಿಸಿಬೇಳೆಭಾತ್ ಮಾಡಿಟ್ಟು ಹೋಗಿ ಒಂದೆರಡು ಬಟ್ಟೆ ತೊಳೆದು ಹಾಕ್ಬರ್ತೀನಿ. ಒಂದು ಸ್ವಲ್ಪ ಮೊಬೈಲ್ ನೋಡ್ತೀನಿ. ಮೊಬೈಲ್ ನೋಡ್ತಾ ಇದ್ದರೆ ಸರಿ ಹೋಗಲ್ಲ, ಮೊಬೈಲ್ ನೋಡಲೇಬೇಕು. ಮೊಬೈಲ್ ನೋಡ್ತೀನಿ, ಒಂದು ವಿಡಿಯೋ ಎಡಿಟಿಂಗ್ ಮಾಡೋದೈತಿ, ಅದನ್ನು ಕೂಡ ಮಾಡಿ ಮುಗಿಸ್ಕೊತೀನಿ. ಓಕೆ, ಬರೀ ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಎಷ್ಟಾಗತ್ತೋ ಅಷ್ಟು ನಾನು ಎಲ್ಲಿವರೆಗೂ ಆಗ್ತಾ ಅಲ್ಲಿವರೆಗೂ ವಿಡಿಯೋನ ಮಾಡ್ತೀನಿ. ಬರೀ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಓಕೆ, ಬರ್ರಿ. ಈಗ ಬಿಸಿಬೇಳೆಭಾತ್ ರೆಡಿ ಆಗೈತಿ, ತೋರಿಸ್ತೀನಿ ನಿಮಗೆ. ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಬಿಸಿಬೇಳೆಭಾತು ರೆಡಿ ಆಗೈತಿ. ಈಗ ಮಾಡೋದಷ್ಟೇ. ನನಗೆ ಭಾಳ ಇಷ್ಟ ಬಿಸಿಬೇಳೆಭಾತು, ಅದಕ್ಕೆ ಇವತ್ತು ಬಿಸಿಬೇಳೆಭಾತ್ ಮಾಡೀನಿ. ಕುಕ್ಕರ್ ತೊಳೆದಿಲ್ಲ, ಕುಕ್ಕರಲ್ಲೇ ಬೇಯಿಸೀನಿ. ಜಾಸ್ತಿ ಕುಕ್ಕರಲ್ಲಿ ಮಾಡಲ್ಲ, ಯಾವಾಗಲಾದರೂ ಒಂದು ಸತಿ ಹಿಂಗೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋದಿದ್ರೆ ಮಾತ್ರ ಮಾಡ್ತೀನಿ. ಕೆಲವೊಂದು ಹೊರಗಡೆನೇ ಬೇಯೋದಿದ್ರೆ ಬೇಯಿಸ್ಕೊಂಡ್ಬಿಡ್ತೀನಿ. ಈಗ 1:30 ಆಗೈತಿ, ಹಸಿವಾಗೈತಿ. ಈಗ ನನಗೆ ಬಿಸಿಬೇಳೆಭಾತ್ ಮಾಡ್ಕೊಂಡನಿ. ಏನಪ್ಪ ಅಂದರೆ ನನ್ನ ಮಗ ಊರಿಗೆ ಹೋಗ್ಯಾನ. ನಿನ್ನೆನೇ ಅವನು ಊರಿಗೆ ಹೋಗಿದ್ದಾನೆ.
ನನಗೆ ಬಿಸಿಬೇಳೆಭಾತ್ ಅಂದರೆ ಭಾಳ ಇಷ್ಟ. ಆದರೆ ನನ್ನ ಮಗನಿಗೆ ಅದು ಇಷ್ಟ ಆಗಲ್ಲ. ಬಿಸಿಬೇಳೆಭಾತ್ ಅವ್ನಿಗೆ ಇಷ್ಟ ಇರಲ್ಲ, ಅವ್ನು ತಿನ್ನೋದಿಲ್ಲ. ಬೇರೆ ಯಾರ್ದಾರ ಮನೆಗೆ ಹೋದರೆ ತಿನ್ನಬೇಕು ಅನ್ಸಿದ್ರೆ ತಿಂತಾನೆ, ಬೇರೆ ಯಾರಾದ್ರ ಮನೇಲಿ. ನಮ್ಮ ಮನೇಲಿ ಮಾಡಿದ್ರೆ ಅವ್ನು ತಿನ್ನಲ್ಲ. ಅದು ನನಗೆ ಹಾಗಲ್ಲ, ನಾನು ಮಾಡಿರೋಂಥ ಬಿಸಿಬೇಳೆಭಾತ್ ನನಗಿಷ್ಟ. ಹಾಗಾಗಿ ಇವತ್ತು ಅವನು ಊರಿಗೆ ಹೋಗಿದ್ದಾನಲ್ಲ, ಹಾಗಾಗಿ ನಾನು ನಮ್ಮ ಮನೆಯವ್ರು ಅಷ್ಟೇ ಇದ್ದಿಲ್ಲ. ಬಿಸಿಬೇಳೆಭಾತ್ ನನಗಿಷ್ಟ ಅಂತ ಮಾಡೇನಿ. ಮತ್ತು ಹೆಸರುಬೇಳೆ ಹಾಕ್ತೀವಲ್ಲ, ತಂಪು ಭಾಳ ಚೆನ್ನಾಗಿ ಅನ್ನಿಸ್ತದೆ. ಇವತ್ತು ಬಿಸಿಬೇಳೆಭಾತ್ ಪೌಡ್ರನ್ನ ನಾನು ತೊಗೊಂಡು ಬಂದಿದ್ದೆ. ಅದು ಶಿರಾಳಕೊಪ್ಪದ ಗಾಡಿ ಬರ್ತೈತಿ ನಮ್ಮ ಊರಲ್ಲಿ, ನಮ್ಮ ರಾಣೆಬೆನ್ನೂರಾಗಲಿ. ಅಲ್ಲಿ ಮಾರ್ಕೆಟ್ನಾಗ ಒಂದು ಹತ್ರ ಕಾಯಂ ನಿಂತಿರ್ತೈತೆ ಅದು. ಒಂದೊಂದು ಸಲ ಇಲ್ಲೇ ನಮ್ಮ ಮನೆ ಹತ್ರನ ಬಂದಿರ್ತೈತಿ. ನಾನು ಮೊನ್ನೆ ಹೋದಾಗ ಮಾರ್ಕೆಟಿಗೆ ಹೋಗಿದ್ವಿ, ನಾನು ಮತ್ತು ನನ್ನ ಮಗ ಹೋದಾಗ ತೊಗೊಂಡು ಬಂದೆ. ಬಿಸಿಬೇಳೆಭಾತ್ ಪೌಡ್ರನ್ನ ತೊಗೊಂಡು ಬಂದಿದ್ದೆ. ಇವತ್ತು ಅದನ್ನೇ ಹಾಕಿ ಮಾಡೇನಿ. ಬಿಸಿಬೇಳೆ ಘಮ ಘಮ ಅಂತ ಐತಿ ಬಿಸಿಬೇಳೆಭಾತ್. ಈಗ ಊಟ ಮಾಡಬೇಕು. ನನ್ನ ಮಗನಿಗೆ ಇಷ್ಟ ಆಗಲ್ಲ, ಅವನಿದ್ದಾಗ ನಾನು ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ಇವತ್ತು ಅವನು ಊರಿಗೆ ಹೋಗ್ಯಾನಲ್ಲ ನೆನ್ನೆ, ಹಾಗಾಗಿ ಇವತ್ತು ನಾನು ಮಾಡ್ಕೊಂಡೇನಿ. ಹಾಗೆ ಇವತ್ತು ಸಂಜೆ ತನಕ ನೋಡೋಣ ಎಷ್ಟು ಇದಾಗುತ್ತೆ ವಿಡಿಯೋ, ಅಷ್ಟು ಮಾಡ್ತೀನಿ. ಹಾಗೆ ನೋಡ್ರಿ, ಶೆಕೆ ಅಂದರೆ ಶೆಕೆ, ತಲೆಯೆಲ್ಲ ಬೆವತ್ತು ಒಂಥರ ಸ್ಮೆಲ್ ಬರ್ತೈತಿ. ನಾಳೆ ಮೊದಲು ಶಾಂಪು ಮಾಡ್ಕೋಬೇಕು. ಓಕೆ, ಬರೀ ನೆಕ್ಸ್ಟ್ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಏನು ಅಂತ. ಸ್ವಲ್ಪ ಹೊರಗಡೆ ಹೋಗೋದೈತಿ ಅಂತ ಹೇಳಿದ್ನೆಲ್ಲ, ಹೋಗಬೇಕು. ಈಗ ಊಟ ಗಿಟ ಮಾಡಿ ಒಂದು 10 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಹೋಗ್ತೀನಿ. ನೋಡೋಣ ಏನೇನು ತೊಗೊಂಡು ಬರ್ತೀನಿ ಏನಂತ ತೋರಿಸ್ತೀನಿ. ಏನೋ ಸ್ವಲ್ಪ ಹಣ್ಣು ಹಂಪ್ಲೋದೆಲ್ಲ ತೊಗೊಂಡು ಬರ್ತೀನಿ. ಈಗ ಆರಾಮಾಗಿ ಮೆಟ್ಲ ಮೇಲೆ ಕೂತ್ಕೊಂಡೆ ನೋಡಿರಿ. ಇಷ್ಟು ಕೆಲಸ ಆಯ್ತು. 1-2 ಬಟ್ಟಿದ್ದು ತೊಳೆದಾಕಿ ಬಂದು ಈಗ ಮಾತಾಡ್ತಾ ಅದ ನಿಮ್ಮ ಜೊತೆಗೆ. ಈಗ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಬೇಕು. ಬೆಳಗ್ಗೆ ಬಾಗಿಲೆಲ್ಲ ತೊಳೆದೆ, ಮಾಮೂಲು ಡೈಲಿ ತೊಳಿತೀನಿ. ಆದರೆ ಸ್ವಲ್ಪ ಆ ಕಡೆ ಎಲ್ಲ ಧೂಳು ಭಾಳಾಗಿತ್ತು. ಆಮೇಲೆ ಗಿಡಕ್ಕೆ ನೀರು ಹಾಕಿದ್ರೆಲ್ಲ ಕೆಳಗೆಲ್ಲ ಚೆಲ್ಲಿ ಮಣ್ಣು, ಅದ್ರ ಗುಂಟ ಮಣ್ಣೆಲ್ಲ ಕೆಳಗೆ ಬರ್ತೈತಿ. ಆ ಥರ ನೀರು ಹಾಕ್ತಿದ್ರು. ನಾನೇ ಹೋಗಿ ಎಲ್ಲ ಕ್ಲೀನ್ ಮಾಡಿ, ಕೆಲವೊಂದು ಗಿಡ ಎಲ್ಲ ಕಿತ್ಕೊಂಡು ಮೇಲೆ ಬಂದಿತ್ತು, ಅದನ್ನೆಲ್ಲ ಸರಿ ಮಾಡಿ ಮತ್ತು ನೀರೆಲ್ಲ ಹಾಕಿ ಮೆಟ್ಲೆಲ್ಲ ಕಸ ಹೊಡೆದು ನೀರು ಹಾಕಿ ತೊಳೆದು ಬಂದು. ಈಗ ಮಳೆ ಬಂತು ಅಂದರೆ, ಸಂಪಾಗಿ ಮಳೆ ಹೊಡಿತು ಅಂದರೆ ಸ್ವಚ್ಛಾಗತ್ತೆ, ಮೆಟ್ಲೆಲ್ಲ ಸ್ವಚ್ಛಕ್ಕವು. ನೀರು ಹಾಕಿ ತೊಳೆಯೋಣ ಅಂದ್ಕೊಂಡೆ. ಈಗ ಮತ್ತು ಮಳೆಗಾಲ ಶುರುವಾಗೈತಲ್ಲ, ಈಗ ಅವಾಗೊಮ್ಮೆ ಮಳೆ ಬರತ್ತೈತಿ, ಬಂತಂದ ಅದಾಟಿಗೆ ಅದು ಸ್ವಚ್ಛಕತಿ. ಅದು ತೊಳೆಯೋ ರಿಸ್ಕ್ ಬೇಡ ಅಂತ ಬೆಳಗ್ಗೆ ಎಷ್ಟು ಕಸ ಎಲ್ಲ ಹೊಡೆದು ಹೊರಗಿಂದೆಲ್ಲ ಸ್ವಲ್ಪ ಹಿಂದೆ ಮುಂದೆ ಆ ಕಡೆ ಎಲ್ಲ ಕ್ಲೀನ್ ಮಾಡಿ ಬರ್ತೀವಿ. ನನಗೆ ಸುಸ್ತಾದಂಗೆ ಆಯಿತು. ಹಾಗಾಗಿ ಇವತ್ತು ಬೆಳಗ್ಗೆ ತಿಂಡಿ ಅವಲಕ್ಕಿ ಅಷ್ಟೇ ಮಾಡಿದ್ದು. ಹಾಗೆ ಅದ್ರ ಜೊತೆಗೆ ಈಗ ಬಿಸಿಬೇಳೆಭಾತ್ ಮಾಡಿ ಸಂಜೆ ನೋಡೋಣ, ಚಪಾತಿ ಏನಾದರೂ ಮಾಡೋದಾದರೆ ಮಾಡ್ತೀನಿ. ಇಲ್ಲ ಅಂದರೆ ನೋಡೋಣ, ರೊಟ್ಟಿ ಮಾಡ್ತೀನಿ, ಚಪಾತಿ ಮಾಡ್ತೀನಿ, ಏನಾದರೂ ಒಂದು ಮಾಡಬೇಕಲ್ಲ ರಾತ್ರಿ ಊಟಕ್ಕೆ ಮಾಡೋದು ಅಂತ. ಹಾಗಾಗಿ ಓಕೆ, ಬರೀ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸಂಜೆ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ, ಈಗ ಸಂಜೆ ಒಂದು ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದೆ. ಮತ್ತು ಮಾರನೇ ದಿವಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅವತ್ತು ಎಂಡ್ ಮಾಡಿದೆ. ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ನಾನು ಅದನ್ನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ. ಇದು ಮಾರನೇ ದಿವಸ ಬೆಳಗ್ಗೆ, ನೆಕ್ಸ್ಟ್ ಡೇ ಅಂತ ಹೇಳ್ಬೋದು. ಬೆಳಗ್ಗೆ ನೋಡ್ರಿ, ಒಂದು ಬೇಳೆ ಸಾರು ಮಾಡಿಟ್ಟೆ, ಹಾಗೆ ಆಲೂಗಡ್ಡೆ ಪಲ್ಯ ಮಾಡಿಟ್ಟನಿ. ಯಾಕಂದರೆ ಇವತ್ತು ನಾನು ಶುಕ್ರವಾರ ಇತ್ತಲ್ಲ, ಮಾರನೇ ದಿವಸ ಶುಕ್ರವಾರ, ಹಾಗಾಗಿ ದೋಸೆ ಮಾಡೋಣ ಅಂತ ಹೇಳಿ ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ ಮಾಡಿ ಮಧ್ಯಾಹ್ನ ಮತ್ತು ಸಾಂಬಾರು ಬೇಕಲ್ಲ ಅನ್ನಕ್ಕೆ ಮಾಡಿಟ್ಟು ಎಲ್ಲ ಕ್ಲೀನಾಗಿ ಒರೆಸಿದ್ವಿ. ನೋಡ್ರಿ, ಹೊರಗಿನ ವಾತಾವರಣ ಎಷ್ಟು ಚೆನ್ನಾಗೈತಿ. ಸ್ವಲ್ಪ ತಂಪಾಗಿತ್ತು ವಾತಾವರಣ. ಹಾಗೆ ಸ್ನಾನ ಮಾಡಿಕೊಂಡು ಎಲ್ಲ ಅಡುಗೆ ಮಾಡಿಟ್ಟು ಸ್ನಾನ ಮಾಡಿ ಪೂಜೆ ಕೂಡ ಆಯಿತು. ಶುಕ್ರವಾರದ ಪೂಜೆ ಇದು. ಕಾಮಾಕ್ಷಿ ದೀಪ ಕೂಡ ಹಚ್ಚಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಹಾಗೆ ಏನಪ್ಪ ಅಂದರೆ, ಮುಖಕ್ಕೆ ಒಂದೇನೋ ಕ್ರೀಮು ಅಂತ ಇತ್ತು, ಅದನ್ನು ಹಚ್ಕೊಂಡೆ. ಅದು ಯಾಕೋ ಒಂಥರ ಮುಖ ಗೌಕಾಗಿ ನನಗೆ ಯಾಕೋ ಈ ವಿಡಿಯೋದಲ್ಲ ಮುಖನೇ ಅಷ್ಟು ಸರಿಯಾಗಿ ಬಂದಿಲ್ಲ. ಹಾಗಾಗಿ ಸ್ವಲ್ಪ ಭಯ ಆಗಿಬಿಟ್ಟಿತ್ತು. ಆಮೇಲೆ ಸರಿ ಹೋಯಿತು. ಸ್ವಲ್ಪ ಅಲ್ಲಲ್ಲೇ ಊದ್ಕೊಂಡಂಗಾಗಿತ್ತು. ಆ ಕ್ರೀಮಿಂದ ಮಿಸ್ಟೇಕ್, ಅದು ಭಾಳ ದಿವಸ ಆಗಿತ್ತು ಏನೋ ತಂದು, ಅದಕ್ಕೆ ಮತ್ತು ಬಿಸಾಕ್ಬಿಟ್ಟೆ ಅದನ್ನ. ಹಾಗೆ ನೋಡ್ರಿ, ಶುಕ್ರವಾರ ತಿಂಡಿಗೆ ದೋಸೆ, ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ ಆಗಿತ್ತು. ಹಾಗೆ ಟಿಫನ್ ಮಾಡಿಕೊಂಡು ಹಾಗೆ ಮಲಗಿಬಿಟ್ಟಿದ್ದೆ. ಮತ್ತು ಮಧ್ಯಾಹ್ನ ಮೇಲೆ ನನಗೆ ಸುಸ್ತಾಗಿತ್ತು, ಮಲಗಿಬಿಟ್ಟಿದ್ದೆ. ನಾನು ಎದ್ದೇಳಲೇ ಇಲ್ಲ, 1.5 ತಾಸು ಬಿಟ್ಟಿದ್ದು. ಆಮೇಲೆ ನೋಡ್ರಿ, ಎಲ್ಲ ಕೆಲಸ ಮಾಡ್ಕೋಬೇಕೀಗ. ಏನು ಎಲ್ಲ ಗ್ಯಾಸಿನ ಕಟ್ಟೆ ಮೇಲೆ ಎಲ್ಲ ಹಾಗೆ ಬಿಟ್ಟಿದ್ದೆ. ಆಮೇಲೆ ಬೆಳಗ್ಗಿನ ಸ್ವಲ್ಪ ಮಲ್ಕೊಂಡಿದ್ದಿದ್ನೆಲ್ಲ, ಹಾಗಾಗಿ ನೋಡ್ರಿ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ನೋಡ್ರಿ, ಬಟ್ಟೆ ಗುಡ್ಡಿ ಬಿದ್ದೈತಿ. ಮತ್ತು ಈ 3 ತಿಂಗಳನ್ನ ಆಗಿತ್ತು ಕ್ಲೀನ್ ಮಾಡಿದ್ದಿಲ್ಲ.
ಅದನ್ನೇ ನಾನು ಮಾಡ್ತಾ ಇದ್ದೆ. ಓಕೆ ನೋಡಿರಿ ಎಷ್ಟು ಗಲೀಜಾಗಿತ್ತು, ಎಲ್ಲ ಕ್ಲೀನ್ ಮಾಡಿದೆ ನೋಡಿರಿ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಫುಲ್ ಕ್ಲೀನ್ ಆಯ್ತು. ಯಪ್ಪ ಒಂದು 3 ತಿಂಗಳಾಗಿತ್ತು ನಾನು ಸ್ವಚ್ಛ ಮಾಡಿದ್ದಿಲ್ಲ. ಮ್ಯಾಟೆಲ್ಲ ಕಟ್ ಮಾಡಿ ಇಟ್ಕೊಂಡನಿ, ಯಾವ್ಯಾವಾಗ ಹಾಕಕ್ಕೆ ಬರ್ತೈತೆ ಅಂಥೇಳಿ ನೋಡಿರಿ. ಇದು ಡೈಲಿ ಯೂಸಿಂದಿದು. ಇದು ಯಾರೋ ಮದುವೆ ಮನೆಯವರೊಬ್ಬರು ನಮ್ಮ ರಿಲೇಷನ್ನ, ಯಾರೋ ಅಲ್ಲ, ಮದುವೆ ಮನೆಯವರು ಕೊಟ್ಟಿದ್ದಿದ್ದು. ಸೀರೆ ಇತ್ತಿದ್ರೊಳಗೆ, ಸೀರೆ ಬಾಕ್ಸಲ್ಲಿ ಬಂದಿದ್ದು ಸೀರೆ. ಆ ಬಾಕ್ಸ್ನ ಸೀರೆ ತಗೊಂಡು ನೋಡ್ರಿ, ಇದು ಈ ಥರ ಡ್ರೆಸ್ಸಿಂಗ್ ಟೇಬಲ್ನೇ ಮಾಡ್ಕೊಂಡು ಇವ್ನು ತೆಗ್ದಿರ್ತಾನೆ ಒಳಗೆ. ಇವೇನು ಯೂಸ್ ಇಲ್ಲ. ಎಷ್ಟು ನಮ್ಮನೆ ರೆಡಿ ಮಾಡೇನಿಲ್ಲ. ಅದನ್ನು ಕೆಲಸ ಮಾಡೋಕ್ಕತ್ತಿದ್ರೆ ಸುಮ್ಮನೆ ಕೆಲಸ ಮಾಡ್ತಾನೇ ಇರಬೇಕು ನೋಡ್ರಿ. ಎಲ್ಲ ಕ್ಲೀನ್ ಮಾಡಿದೆ. ಇದನ್ನು ಅಂದೆಲ್ಲ ಕ್ಲಿಪ್ಪು ಗಿಪ್ಪು ಎಲ್ಲ ಇಟ್ಕೊಂಡೇನು, ಕೈ ಸಿಗಂಗೆ ಇಟ್ಕೊಂಡನಿ ನೋಡ್ರಿ. ಇಲ್ಲೊಂದು ದೊಡ್ಡ ಮಿರರ್ ಐತಿ, ಇದು ಹಳೆ ಮನೆ ಆಗಿದ್ದು. ಚೆನ್ನಾಗೈತಿ, ಏನೂ ಆಗಿಲ್ಲ ಅಂತ ಇಟ್ಕೊಂಡೇನಿ. ಇನ್ನೆಲ್ಲಾದರೂ ಹಾಕಿಸ್ಬೇಕು, ನೋಡಿ ಜಾಗ ಹುಡುಕಿ ಹಾಕಿಸ್ತಾರೆ. ಅದರಲ್ಲಿ ಡ್ರಾವನ್ನು ಕ್ಲೀನ್ ಮಾಡಿರಿ. ಡ್ರಾ ಕೂಡ ಕ್ಲೀನ್ ಆಯಿತು. ಇಲ್ಲೊಂದು ಕಪಾಟ್, ಅದು ಕೂಡ ಕ್ಲೀನ್. ಒಂದು ಕತ್ಲು ಅನಿಸುತ್ತೆ ಸ್ವಲ್ಪ ಅಲ್ಲಿ ಅಷ್ಟೇ, ಏನಿಲ್ಲ ಮಾಡಿ. ಈಗ ಅಡುಗೆ ಮನೆ ಕ್ಲೀನ್ ಮಾಡ್ಬೇಕು. ಈ ಮನೆ ಕ್ಲೀನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಓಕೆ ನೋಡಿರಿ, ಮನೆ ಎಲ್ಲ ಕ್ಲೀನ್ ಆಯಿತು. ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನ್ ಆಯಿತು. ಕಿಚನ್ನಲ್ಲಿ ಎಲ್ಲ ಪಾತ್ರೆನೆಲ್ಲ ತೊಳೆದು ಎಲ್ಲ ದಬಾಕಿ ಕ್ಲೀನ್ ಮಾಡಿದೆ. ಎಷ್ಟು ಕೆಲಸ ಆಯಿತು ಅಂದರೆ, ಇಡೀ ಮಧ್ಯಾಹ್ನ ಊಟ ಮಾಡಿದ ಮೇಲೆ ಎಲ್ಲ ಕೆಲಸಗಳನ್ನು ಮಾಡಿದೆ. ಸಂಜೆ ಕೂಡ ಮಳೆ ಸ್ಟಾರ್ಟ್ ಆಯಿತು ನೋಡಿರಿ. 4-4:15 ಮಳೆ ಕೂಡ ಸ್ಟಾರ್ಟ್ ಆಯಿತು. ಹೇಗೆ ಬರ್ತಾಯಿತ್ತು ಅಂತ ಮಳೆ ವಾತಾವರಣ ಅಂತ ಸಖತ್ತಾಗಿತ್ತು, ಚೆನ್ನಾಗಿ ಬರ್ತಾಯಿತ್ತು ಮಳೆ. ಅನ್ನ ಮಾಡೇನು ಸ್ವಲ್ಪ ಐತೆ ಅನ್ನ, ಸಣ್ಣ ಪಾತ್ರೆ ಮಾಡೇನು ಅದಕ್ಕೆ ನೋಡಿರಿ. ಮಧ್ಯದಲ್ಲಿ ಒಂಚೂರು ಕೆಂಪಾಗಿರ್ಬೇಕು ಅನ್ನ. ಯಾಕಂದರೆ ಉಪ್ಪನ್ನು ನಾನು ಕೆಂಪು ಉಪ್ಪನ್ನು ಬಳಸ್ತೀನಿ ನೋಡಿರಿ. ಕೆಂಪು ಉಪ್ಪನ್ನು ಬಳಸ್ತೇನೆ ನಾನು. ಹಾಗಾಗಿ ಮೊನ್ನೆ ಮುರುಡೇಶ್ವರ ಹೋಗಿದ್ನಲ್ಲ, ಅವಾಗ ತೊಗೊಂಡು ಬಂದೆ. ನೀವು ನೋಡ್ಬೋದು ಪಲ್ಯ ಮಾಡೀನಿ ನೋಡಿರಿ. ಬೀನ್ಸ್ ಪಲ್ಯ ರೆಡಿ ಆಗೈತಿ. ಹೌದಾ, ಆಗೈತಿ. ಇಲ್ಲಿ ಚಪಾತಿ ಹಿಟ್ಟು ಕಲಸಿಟ್ಟೇನಿ, ಸಾಂಬಾರು ಐತಿ, ಸ್ವಲ್ಪ ಅನ್ನ ಐತೆ. ಇನ್ನು ನೋಡೋಣ ಹೆಂಗಾಗ್ತದೆ. ಓಕೆ, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ.